ಹರೇ ಕೃಷ್ಣ. ಇವತ್ತು ಧೇನುಕಾಸುರ ಸಂಹಾರ ಎಂಬ ಕೃಷ್ಣಲೀಲೆಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕೃಷ್ಣ ಮತ್ತು ಬಲರಾಮರ ಜನನ ಬೃಂದಾವನದಲ್ಲಿ ಆಗಿದೆ. ಕೃಷ್ಣ ಬಲರಾಮರು ತಮ್ಮ ಬಾಲ್ಯವನ್ನು ಇಲ್ಲಿ ಕಳೀತಾ ಇದ್ದಾರೆ. ಇಲ್ಲಿ ಕೃಷ್ಣ ಬಲರಾಮರಿಗೆ ಕೌಮಾರ ಅನ್ನುವ 5 ವರ್ಷ ಮುಗಿದಿದೆ. ಅವರು ಪೌಗಂಡಕ್ಕೆ ಕಾಲಿಟ್ಟಿದ್ದಾರೆ. ಪೌಗಂಡ ಅಂದರೆ 5 ವರ್ಷದ ನಂತರದಿಂದ 10 ವರ್ಷದವರೆಗಿನ ವಯಸ್ಸನ್ನು ಪೌಗಂಡ ಅಂತ ಕರೀತಾರೆ. ಆಗ ಗೋಪಾಲಕರೆಲ್ಲ ಸಮಾಲೋಚನೆಯನ್ನು ಮಾಡಿ ಮಕ್ಕಳು ಬೆಳೆದಿದ್ದಾರೆ, ಅವರಿಗೆ ಹಸುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗೆ ಹಸುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೃಷ್ಣ ಬಲರಾಮರಿಗೆ ಕೊಟ್ಟಿದ್ದಾರೆ. ಆಗ ಆ ಭೂಮಿ ಭಗವಂತನ ಪಾದಧೂಳಿಯಿಂದ ಇವರಿಬ್ಬರು ಕೃಷ್ಣ ಬಲರಾಮರು ಆ ಬೃಂದಾವನವನ್ನು ಪಾವನಗೊಳಿಸುತ್ತಾ ಓಡಾಡ್ತಾ ಇದ್ದಾರೆ. ಆಗ ಇಲ್ಲಿ ಪ್ರಭುಪಾದರು ಬೃಂದಾವನದ ಕಾಡಿನ ವರ್ಣನೆಯನ್ನು ಇಲ್ಲಿ ಕೃಷ್ಣಲೀಲೆಯಲ್ಲಿ ತಿಳಿಸಿದ್ದಾರೆ. ಬೃಂದಾವನ ಕಾಡು ಹೂವುಗಳಿಂದ, ತರಕಾರಿಗಳಿಂದ, ಹಸುಗಳು ಮೇಲು ಹುಲ್ಲುಗಳಿಂದೆಲ್ಲ ತುಂಬಿ ಹೋಗಿದೆ. ಬಲರಾಮ ಮತ್ತು ಕೃಷ್ಣ ಹಸುಗಳನ್ನ ಮುಂದೆ ಓಡಿಸುತ್ತಾ ಅದು ಹಿಂದೆ ಕೊಳಲನ್ನು ಊದುತ್ತಾ ಬರ್ತಾ ಇದ್ದಾರೆ. ಬೃಂದಾವನದ ಕಾಡು ಭಕ್ತರ ನಿರ್ಮಲವಾದ ಮನಸ್ಸಿನಂತೆ ಪವಿತ್ರವಾಗಿದೆ. ದುಂಬಿಗಳು, ಹೂವುಗಳು, ಹಣ್ಣುಗಳಿಂದ ತುಂಬಿ ಹೋಗಿದೆ. ಚಿಲಿಪಿಲಿಗುಟ್ಟುವ ಹಕ್ಕಿಗಳು, ಮನುಷ್ಯನ ಆಯಾಸವನ್ನೆಲ್ಲ ಹೋಗಲಾಡಿಸುವಂಥ ತಿಳಿನೀರಿನ ಕೆರೆ, ಸುಗಂಧಮಯವಾದ ತಂಗಾಳಿ, ಸದಾ ಮೈಮನಗಳಿಗೆ ಹೊಸ ಚೈತನ್ಯವನ್ನು ಕೊಡುವಂಥ ಕಾಡಿನಲ್ಲಿ ಬೀಸುವಂಥ ಗಾಳಿ, ಇದೆಲ್ಲವನ್ನೂ ಅನುಭವಿಸುತ್ತಾ ಕೃಷ್ಣ ಬಲರಾಮರು ಕಾಡಿನೊಳಗೆ ಪ್ರವೇಶವನ್ನು ಮಾಡುತ್ತಾ ಇದ್ದಾರೆ. ಇಂಥ ಸನ್ನಿವೇಶ ಭಗವಂತನಿಗೆ ಅನುಕೂಲಕರವಾದ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿಸಿದೆ. ಅದನ್ನು ಸಂಪೂರ್ಣವಾಗಿ ಕೃಷ್ಣ ಬಲರಾಮರು ಸವಿಯುತ್ತಾ ಇದ್ದಾರೆ. ಇಲ್ಲಿ ಈ ಭಗವಂತನ ಚರಣಕಮಲಗಳನ್ನು ಸ್ಪರ್ಶಿಸಿ ಸ್ವಾಗತವನ್ನು ಬಯಸುವ ರೀತಿಯಲ್ಲಿ ಎಲ್ಲ ಮರಗಳು, ಹಣ್ಣುಗಳು ಮತ್ತು ಹೊಸ ಕುಡಿಗಳಿಂದ ತಡೆಯಲಾರದಷ್ಟು ಭಾರವಾಗಿ ಭೂಮಿಯನ್ನು ಮುಟ್ಟಲು ಕೆಳಕ್ಕೆ ಬಾಗಿದ್ದುದನ್ನು ಇಲ್ಲಿ ಕೃಷ್ಣ ನೋಡ್ತಾರೆ. ಅಲ್ಲಿ ಮರಗಳು, ಹಣ್ಣುಗಳು, ಹೂಗಳು ಎಲ್ಲವೂ ನಡೆದುಕೊಳ್ಳುವ ರೀತಿಯನ್ನು ಕಂಡು ಅವರಿಗೆ ಬಹಳ ಆನಂದದಾಯಕವಾಗುತ್ತದೆ. ಅವುಗಳು ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡು ಭಗವಂತ ನಸುನಗೆಯನ್ನು ಬೀರ್ತಾರೆ. ಆಗ ಕೃಷ್ಣ ಬಲರಾಮನಿಗೆ ಹೇಳ್ತಾರೆ, ಅಣ್ಣ, ನೀನು ನಮ್ಮೆಲ್ಲರಿಗಿಂತ ಶ್ರೇಷ್ಠ. ನಿನ್ನನ್ನು ದೇವತೆಗಳು ನಿನ್ನ ಚರಣಕಮಲಗಳನ್ನು ಪೂಜೆ ಮಾಡ್ತಾರೆ. ಹಣ್ಣುಗಳು ತುಂಬಿದ ಈ ಮರಗಳು ನಿನ್ನ ಚರಣ ಕಮಲಗಳನ್ನು ಪೂಜಿಸಲು ಹೇಗೆ ಬಾಗಿವೆ ನೋಡೋಣ. ಮರಗಳು ರೂಪವನ್ನು ಬೇಕಾಗಿ ಬಂದಿದೆ. ಯಾಕೆಂದರೆ ಕತ್ತಲಿಂದ ಹೊರಕ್ಕೆ ಬರಲು ಅವು ಪ್ರಯತ್ನ ಪಡುತ್ತಿರುವಂತೆ ಕಾಣ್ತಾ ಇದೆ. ನೀನು ಬೃಂದಾವನದಲ್ಲಿ ಹುಟ್ಟಿದಂಥ ಈ ಮರಗಳು ಸಾಮಾನ್ಯ ಮರ ಅಲ್ಲ ಅಣ್ಣ. ಇವು ಹಿಂದಿನ ಜನ್ಮದಲ್ಲಿ ನಿರಾಕಾರವಾದಿಗಳಾಗಿ ದೃಷ್ಟಿಯನ್ನು ಪಡ್ಕೊಂಡಿದ್ದರಿಂದ ಅವು ಚಲಿಸಲಾಗದ ಸ್ಥಿತಿಯಲ್ಲಿ ಇವತ್ತು ಈ ರೀತಿಯಾಗಿ ನಿಂತು ಅವು ನಿಮ್ಮನ್ನು ಬೃಂದಾವನದಲ್ಲಿ ಕಾಣುವ ಅವಕಾಶವನ್ನು ಬೇಕು ಅಂತ ಕಾಣ್ತಾ ಇದೆ. ನಿನ್ನ ಒಂದು ಸಹವಾಸದಿಂದ ಅವು ಮುನ್ನಡೆಯನ್ನು ಅಥವಾ ಮುಕ್ತಿಯನ್ನು ಪಡೆಯಲು ಪ್ರಾರ್ಥನೆಯನ್ನು ಮಾಡ್ತಾ ಇದೆ ಅಣ್ಣ. ಸಾಮಾನ್ಯವಾಗಿ ಮರಗಳೆಲ್ಲವೂ ತಾಮಸಕ್ಕೆ ಸೇರಿದಂಥ ಗುಣವಿರುತ್ತ ಜೀವಿಗಳು. ಆದರೆ ನಿರಾಕಾರವಾದಿ ತತ್ವಶಾಸ್ತ್ರಜ್ಞರು ಅಂಧಕಾರದಲ್ಲಿರ್ತಾರೆ. ಆದ್ದರಿಂದ ನೀನು ನಿನ್ನ ಸಾನ್ನಿಧ್ಯವನ್ನು ಪಡೆದುಕೊಂಡು ಅವರು ನಿರಾಕಾರವಾದ ದೃಷ್ಟಿಯನ್ನು ತೊಡೆದುಹಾಕಬೇಕು ಅಂತ ಕಾಯ್ತಾ ಇದ್ದಾವೆ ಈ ಮರಗಳು. ನಿನ್ನ ಸುತ್ತ ಜೇಂಕಾರ ಮಾಡ್ತಿರೋಂಥ ದುಂಬಿಗಳನ್ನು ನೋಡೋಣ. ಅವು ನಿನ್ನ ಹಿಂದೆ ಜನ್ಮಗಳಲ್ಲಿ ನಿನಗೆ ಭಕ್ತರಾಗಿದ್ದಿರಬೇಕು ಅಂತ ಕಾಣಿಸುತ್ತೆ. ಆದ್ದರಿಂದ ನಿನಗಿಷ್ಟ ಶ್ರೇಷ್ಠರಾದ ಮತ್ತು ಪ್ರೀತಿಯನ್ನು ಸೂಸುವ ಒಡೆಯ ಬೇರೆ ಅಲ್ಲೂ ದೊರೆಯಲು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ನಿನ್ನ ಸಹವಾಸವನ್ನು ಬಿಡದೆ ನಿನ್ನನ್ನು ಸುತ್ತುತ್ತಿವೆ. ನೀನೇ ದೇವೋತ್ತಮ ಮತ್ತು ಮೂಲ ಪರಮಪುರುಷ. ದುಂಬಿಗಳು ಪ್ರತಿ ಕ್ಷಣವೂ ಕೂಡ ನಿನ್ನ ಸಂಕೀರ್ತನೆಯನ್ನು ಮಾಡುತ್ತಾ ನಿನ್ನ ಮಹಿಮೆಯನ್ನು ಬಿತ್ತನೆ ಮಾಡಲು ಪ್ರಯತ್ನವನ್ನು ಪಡ್ತಾ ಇದೆ. ಅವುಗಳಲ್ಲಿ ಕೆಲವು ನಿನ್ನ ಭಕ್ತರಾದ ಮಹರ್ಷಿಗಳು ಕೂಡ ಆಗಿರ್ಬೋದು. ನಿನ್ನ ಸಹವಾಸವನ್ನು ಒಂದು ಕ್ಷಣವೂ ಕೂಡ ಅವು ಬಿಟ್ಟಲಿರಾರದೆ ಈ ದುಂಬಿಗಳ ರೂಪವನ್ನು ತಾಳಿ ಇಲ್ಲಿ ಬಂದಿದೆ. ಪ್ರೀತಿ ಅಣ್ಣ, ನೀನೇ ಪರಮಪೂಜ್ಯ, ದೇವೋತ್ತಮನು. ನವಿಲುಗಳು ಹೇಗೆ ಮಹತ್ತರವಾದ ಆನಂದದಿಂದ ಕುಣಿತಿ ನೋಡೋಣ. ಗೋಪಿಕೆಯರಂತೆ ವರ್ತಿಸುತ್ತಿರುವ ಈ ಜಿಂಕೆಗಳು ನಿನ್ನನ್ನು ಸ್ವಾಗತ ಮಾಡ್ತಾ ಇದೆ. ನಿನ್ನನ್ನು ಕಾಣಿಸಿಕೊಂಡಿದ್ದೇ ಅವರಿಗೆ ಶುಭ ಅಂತ ಒಂದು ಕಾಡಿನಲ್ಲಿರುವ ಕೋಗಿಲೆಗಳು ಕೂಡ ಸಂತೋಷದಿಂದ ಬರಮಾಡಿಕೊಳ್ತಾ ಇದೆ. ಬೃಂದಾವನದ ಮರಗಳು ಮತ್ತು ಪ್ರಾಣಿಗಳು ಸಹ ನಿನ್ನ ಮಹಿಮೆಯನ್ನು ಹೇಳ್ತಾ ಇದೆ.
ಒಬ್ಬ ಮಹಾತ್ಮ ಇನ್ನೊಬ್ಬ ಮಹಾತ್ಮನ ಮನೆಗೆ ಯಾವ ರೀತಿ ಬರಮಾಡ್ಕೊಳ್ತಾರೋ ಆ ರೀತಿ ನಿನ್ನನ್ನು ಸ್ವಾಗತಿಸಲು ಸಿದ್ಧವಾಗಿದೆ. ಭೂಮಿಯ ವಿಷಯ ಹೇಳಬೇಕು ಅಂದರೆ ನಿನ್ನ ಚರಣ ಕಮಲಗಳ ಗುರುತುಗಳು ಅದರ ಮೇಲೆ ಮೂಡುತ್ತಿವೆ ಅಣ್ಣ. ಇದು ಅವರ ದೈವ ಭಕ್ತಿಗೆ ಮತ್ತು ಭಾಗ್ಯಕ್ಕೆ ಸಾಕ್ಷಿ ಅಂತ ಹೇಳಿ ಅಣ್ಣನಿಗೆ ಕೃಷ್ಣ ತಿಳಿಸ್ತಾ ಇದ್ದಾರೆ. ಅಣ್ಣ, ನಿನ್ನಂಥ ಮಹಾತ್ಮನನ್ನು ಈ ಬೃಂದಾವನ ನಿವಾಸಿಗಳು ಬರೆದು ಮಾಡಿಕೊಳ್ಳುವುದು ಸಹಜವೇ ಸರಿ ಅಣ್ಣ. ನಿನ್ನ ಚರಣಕಮಲಗಳನ್ನು ಸ್ಪರ್ಶಿಸುವುದು ಮೂಲಿಕೆಗಳು, ಬಳ್ಳಿಗಳು ಮತ್ತು ಗಿಡಗಳ ಭಾಗ್ಯ ಅಣ್ಣ. ಎಳೆಯ ಕುಡಿಗಳನ್ನು ನೀನು ಮುಟ್ಟುವುದರಿಂದ ನೀ ಸಣ್ಣ ಗಿಡಗಳ ಹಿರಿಮೆಯು ಪಡೆಯುತ್ತವೆ. ಆ ಬೆಟ್ಟಗಳು ಮತ್ತು ನದಿಗಳು ಸಹ ನಿನ್ನ ನೋಟ ಬೀರುವುದರಿಂದ ಮಹಿಮೆಯನ್ನುಗೊಳ್ಳುತ್ತವೆ. ಅತ್ಯಂತ ಶ್ರೇಷ್ಠರಾದಂತಹವರೆಂದರೆ ನಿನ್ನ ರೂಪದಿಂದ ಆಕರ್ಷಿತರಾದಂತಹ ವ್ರಜಭೂಮಿಯ ತರುಣಿಯರು ಕೂಡ ನಿನ್ನ ಬಲಶಾಲಿ ತೋಳುಗಳಿಂದ ಅವರನ್ನು ಅಪ್ಪಿಕೊಳ್ಳುವಂತೆ ಬಯಸುತ್ತಿದ್ದಾರೆ ಅಂತ ಇಲ್ಲಿ ಕೃಷ್ಣ ಅಣ್ಣನನ್ನು ಹೊಗಳ್ತಾ ಇದ್ದಾರೆ. ಇಲ್ಲಿ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯವನ್ನು, ಇಲ್ಲಿ ಭ್ರಾತೃ ಬಾಂಧವ್ಯವನ್ನು ನಾವು ನೋಡಬಹುದಾಗಿದೆ. ಅದ್ಭುತವಾಗಿ ಅಣ್ಣ ತಮ್ಮಂದಿರ ಪ್ರೀತಿಯನ್ನು ದೇವೋತ್ತಮ ಪರಮಪುರುಷ ತನ್ನ ಅಣ್ಣನನ್ನು ವಾಸುಕಿಯನ್ನು ಯಾವ ರೀತಿ ಹೊಗಳ್ತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಕೃಷ್ಣ ಬಲರಾಮರು ಈ ರೀತಿ ಬೃಂದಾವನ ನಿವಾಸಿಗಳಿಗೆ ಯಮುನಾ ನದಿಯ ತೀರದಲ್ಲಿ ನಿಂತ್ಕೊಂಡು ಸಂಪೂರ್ಣವಾಗಿ ಹಸುಕರುಗಳನ್ನು ಮೇಯಿಸುತ್ತಾ ಸಂತೋಷವನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಕೃಷ್ಣ ಬಲರಾಮರು ಅವ್ರ ಸ್ನೇಹಿತರ ಜೊತೆ ಹೋಗ್ತಾ ಇದ್ದಾರೆ. ಹುಡುಗರು ಕೂಡ ಕೃಷ್ಣ ಮತ್ತು ಬಲರಾಮಂದರಿಗೆ ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ದುಂಬಿಗಳು ಕೂಗ್ತಾ ಇರೋ ಜಂಕಾರವನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಕೃಷ್ಣ ಮತ್ತು ಬಲರಾಮರು ಕಾಡು ಹೂವುಗಳ ಹಾರವನ್ನು ಧರಿಸಿಕೊಂಡಿದ್ದಾರೆ. ನಡೆಯುವಾಗ ಹುಡುಗರು ಕೆಲವೊಮ್ಮೆ ಕೆರೆಗಳ ಹಂಸಗಳ ಧ್ವನಿಯನ್ನು ಕೂಡ ಅನುಕರಣೆ ಮಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ. ಕೃಷ್ಣನ ಮುಂದೆ ನವಿಲುಗಳನ್ನು ಕೃಷ್ಣನ ಮುಂದೆ ಇಟ್ಕೊಂಡು ನವಿಲುಗಳು ಯಾವ ರೀತಿ ಹೋಗ್ತಾ ಅದನ್ನು ಕೂಡ ಇವರು ಗೋಪ ಬಾಲಕರು ಅನುಕರಣೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣನು ಸಹ ಕೆಲವೊಮ್ಮೆ ನೃತ್ಯವನ್ನು ಮಾಡಿ ತನ್ನ ಸ್ನೇಹಿತರನ್ನ ನಗುವಂತೆ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಮುಂದುವರ್ಕೊಂಡು ಹೋಗ್ತಾ ಇದ್ದಾಗ ಕೃಷ್ಣ ನೋಡ್ಕೊಳ್ತಿದ್ದ ಹಸುಗಳಿಗೆ ಒಂದೊಂದು ತನ್ನದೇ ಆದಂಥ ಹೆಸರುಗಳನ್ನು ಇಟ್ಟಿರ್ತಾರೆ. ಆ ಹೆಸರುಗಳನ್ನ ಕೃಷ್ಣ ಪ್ರೀತಿಯಿಂದ ಕರೆದಾಗ ಅವೆಲ್ಲ ಅಂಬಾ ಅಂತ ಕರೆದಾಗ ಅಂಬಾ ಅನ್ನೋ ರೀತಿಯಲ್ಲಿ ಅವು ಉತ್ತರವನ್ನು ಕೊಡ್ತಾ ಇದೆ. ಕೃಷ್ಣನ ಕಡೆ ತಿರುಗಿ ನೋಡ್ತಾ ಇದೆ. ಇದನ್ನೆಲ್ಲ ನೋಡ್ತದ ಗೋಪ ಬಾಲಕರು ನಕ್ಕು ನಲಿತಾ ಇದ್ದಾರೆ. ಯಾವ ರೀತಿ ತೃಪ್ತಿಯಾಗುವಂತೆ ನಗ್ತಾ ಇದ್ದಾರೆ. ಕೃಷ್ಣ ಪಕ್ಷಿಗಳ, ಚಕೋರಿಗಳ, ನವಿಲುಗಳ, ಕೋಗಿಲೆಗಳ, ಭಾರದ್ವಾಜರ ಪಕ್ಷಿಗಳ ಎಲ್ಲ ಒಂದು ಪಕ್ಷಿಗಳ ಒಂದು ಕೂಗುಗಳನ್ನು ಗೋಪ ಬಾಲಕರು ಅನುಕರಣೆ ಮಾಡ್ತಾ ಇದ್ದಾರೆ. ಹುಲಿಗಳು ಮತ್ತು ಸಿಂಹಗಳ ಗರ್ಜನೆಯಂತ ಬೆದರಿ ದುರ್ಬಲ ಪ್ರಾಣಿಗಳು ಓಡುತ್ತಾ ಇದ್ದಾಗ ಹುಡುಗರು ಕೂಡ ಅದೇ ರೀತಿಯಲ್ಲಿ ಎದರಿ ಓಡ್ತಾ ಇದ್ದಾರೆ. ಅವರಿಗೆ ಆಯಾಸವಾದಾಗ ಒಂದು ಕಡೆ ಕುಳಿತುಕೊಳ್ತಾ ಇದ್ದಾರೆ. ಬಲರಾಮನು ಕೂಡ ವಿಶ್ರಾಂತಿ ಪಡೆಯಲೆಂದು ಒಂದು ಗೋಪ ಬಾಲಕನ ತೊಡೆಯ ಮೇಲೆ ತಲೆಯನ್ನು ಇರಿಸಿ ಮಲಗಿಕೊಂಡಾಗ ಕೃಷ್ಣ ಓಡೋಡಿ ಬಂದು ತನ್ನ ಅಣ್ಣನ ಕಾಲನ್ನು ಒತ್ತುತ್ತಾ ಬೀಸಣಿಗೆಯಿಂದ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಅದರಿಂದ ಬಲರಾಮನ ಆಯಾಸವನ್ನು ಹೋಗುವಂತೆ ಮಾಡ್ತಾ ಇದ್ದಾರೆ. ಬಲರಾಮನ ವಿಶ್ರಾಂತಿ ಹೋದಾಗ ಇತರ ಹುಡುಗರು ಕೂಡ ಕುಣಿತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಕುಸ್ತಿ ಆಡ್ತಾ ಇದ್ದಾರೆ, ಹಾರ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಕೃಷ್ಣ ಅವ್ರ ಜೊತೆಗೆ ಸೇರಿಕೊಂಡು ಅವ್ರ ಜೊತೆ ಕೈ ಹಿಡ್ಕೊಂಡು ಹಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಸಂತೋಷದಲ್ಲಿ ಸಂತೋಷಪಟ್ಟು ಎಲ್ಲ ಚಟುವಟಿಕೆಗಳನ್ನು ಭಗವಂತ ನೋಡ್ತಾ ಇದ್ದಾರೆ, ಸಂತೋಷವನ್ನು ಪಡ್ತಾ ಇದ್ದಾರೆ. ಕೃಷ್ಣನಿಗೆ ಆಯಾಸವಾದಾಗ ಒಂದು ಮರದ ಬುಡದಲ್ಲಿ ಮಲ್ಕೊಂಡಾಗ ಗೋಪ ಬಾಲಕರು ಮಲಗಿದ ತಕ್ಷಣವೇ ಕೃಷ್ಣನ ಹುಡುಗರು, ಆ ಬಾಲಕರು ಬಂದು ಕೃಷ್ಣನಗೆ ಕಾಲನ್ನು ಒತ್ತಾರೆ, ಬೀಸಣಿಗೆ ಮಾಡಿ ಗಾಳಿ ಬೀಸ್ತಾ ಇದ್ದಾರೆ. ಜಾಣವರಾದ ಹುಡುಗರು ಕೆಲವರು ಹಾಡುಗಳನ್ನು ಆಡ್ತಾರೆ. ಆಗ ಬಹುಬೇಗ ಕೃಷ್ಣನಿಗೆ ಆಯಾಸ ಬೇಗ ಹೋಗಲಿ ಅಂತ ಹೇಳಿ ಹೋಗ್ತಾ ಇದೆ. ದೇವೋತ್ತಮ ಪರಮಪುರುಷನ ಭಾಗ್ಯದೇವತೆಯಾದ ಲಕ್ಷ್ಮೀ ಕೃಷ್ಣನ ಕಾಲನ್ನು ಒತ್ತುವಂಥ ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ದಾಳೆ. ಆದರೆ ಇಲ್ಲಿ ಭಗವಂತ ತನ್ನ ಗೋಪ ಬಾಲಕರಿಗೆ ಆ ಅರ್ಹತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೋದು. ಇಲ್ಲಿ ಒಬ್ಬ ಹಳ್ಳಿಯ ಹುಡುಗನಂತೆ ಭಗವಂತ ತನ್ನ ಅಂತರದ ಶಕ್ತಿಯನ್ನು ವಿಸ್ತರಿಸಿಕೊಂಡು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಆದರೂ ದೇವೋತ್ತಮ ಪರಮಪುರುಷ ಅಂತ ಒಮ್ಮೊಮ್ಮೆ ಕೂಡ ತೋರಿಸ್ಕೊಳ್ತಿದ್ದಾರೆ. ಯಾಕೆಂದರೆ ಅಸುರನ ಸಂಹಾರ ಮಾಡೋ ಮೂಲಕ ತಾನು ದೇವೋತ್ತಮ ಪರಮಪುರುಷ ಅನ್ನೋದು ರೀತಿನ ಕಾಣಿಸ್ಕೊಳ್ತಿದ್ದಾರೆ. ಅದೇ ರೀತಿ ಎಷ್ಟೋ ಜನ ತಾವೇ ದೇವೋತ್ತಮ ಪರಮಪುರುಷ ಅಂತೇಳಿ ಜನರನ್ನು ಮೋಸ ಮಾಡ್ತಾರೆ. ಅವ್ರು ಮೋಸ ಮಾಡಬಹುದು ಅಷ್ಟೇ, ಆದರೆ ದೇವರ ಸಾಮರ್ಥ್ಯವನ್ನು ಅವರು ತೋರ್ಸೋಕ್ಕೆ ಆಗೋದಿಲ್ಲ. ಹೀಗೆ ಕೃಷ್ಣ ತನ್ನ ಭಾಗ್ಯವಂತ ಸ್ನೇಹಿತರಿಗೆ ಅನೇಕವಾದಂಥ ಒಂದು ಸಾಮರ್ಥ್ಯವನ್ನು ತೋರಿಸೋದ್ರಲ್ಲಿ ನಿರತರಾಗಿದ್ದಾರೆ. ಏಕೆಂದರೆ ಮಾನವ ಶಕ್ತಿಯನ್ನು ಮೀರಿದ ದೈವತ್ವದ ಶಕ್ತಿಯನ್ನು ತೋರ್ಸೋಕ್ಕೆ ಭಗವಂತ ಅದೊಂದು ಅವಕಾಶ ಸಿಕ್ಕಿದೆ. ಅತ್ಯಂತ ಪ್ರೀತಿಯ ಸ್ನೇಹಿತರಾದ ಶ್ರೀಧಾಮ, ಸಬಲ ಮತ್ತು ಸ್ತೋಕ್ತ ಕೃಷ್ಣ ಮತ್ತು ಬಲರಾಮರಿಗೆ ಒಂದು ಪ್ರೀತಿಯಿಂದ ಕೆಲವು ಮಾತನ್ನು ಹೇಳ್ತಾರೆ. ಇಲ್ಲಿ ಬಲರಾಮ, ನೀನು ಬಹಳ ಶಕ್ತಿವಂತ, ನಿನ್ನ ತೋಳುಗಳು ಬಹಳ ಬಲಶಾಲಿಯಾಗಿದೆ. ಪ್ರಿಯ ಕೃಷ್ಣ,
ತೊಂದರೆ ಮಾಡೋ ಹಸುರನ್ನೆಲ್ಲ ನೀನು ಕೊಂದಾಕ್ತೀಯ. ಆದರೆ ಇಲ್ಲೊಂದು ಹತ್ತಿರದಲ್ಲಿ ಒಂದು ತಾಳವನ ಅಂತ ಇದೆ, ಅಲ್ಲಿ ದಯವಿಟ್ಟು ಅದನ್ನು ನೋಡು. ಕಾಡಿನ ತುಂಬ ತಾಳೆಗಳಿವೆ. ಎಲ್ಲ ಮರಗಳಲ್ಲೂ ಹಣ್ಣು ತುಂಬಿವೆ. ಕೆಲವು ಕೆಳಗೆ ಬೀಳ್ತಾ ಇದೆ ಮತ್ತು ಕೆಲವು ಮರದಲ್ಲೇ ಹಣ್ಣಾಗಿವೆ. ಅದು ಬಹಳ ಸುಂದರವಾದಂಥ ಸ್ಥಳ. ಆದರೆ ಅಲ್ಲಿ ಧೇನುಕಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ದಾನೆ. ಅಲ್ಲಿಗೆ ಹೋಗೋದು ಬಹಳ ಕಷ್ಟ. ಹಣ್ಣುಗಳನ್ನು ಕಲೆ ಹಾಕಲು ಮರದ ಬಳಿಗೆ ಹೋಗೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಹಣ್ಣುಗಳನ್ನ ನಾವು ಎತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಿಯ ಕೃಷ್ಣ ಮತ್ತು ಬಲರಾಮ, ಅಲ್ಲಿ ಒಂದು ರಾಕ್ಷಸರಲ್ಲಿ ರೂಪದಲ್ಲಿ ಒಬ್ಬ ಕತ್ತಿ ರೂಪದಲ್ಲಿ ಒಬ್ಬ ಇದ್ದಾನೆ. ಅವನು ಏನು ಮಾಡ್ತಿದ್ದಾನೆ, ಅದೇ ರೂಪವನ್ನು ಪಡೆದಿರುವ ಅವನ ಸ್ನೇಹಿತರು ಕೂಡ ಅವನ ಜೊತೆ ಸುತ್ತಾ ಇದ್ದಾರೆ. ಅವರೆಲ್ಲ ಬಹಳ ಬಲಶಾಲಿಗಳು. ಅಲ್ಲಿಗೆ ಹೋಗೋಕ್ಕೆ ಬಹಳ ಕಷ್ಟ. ಯಾಕೆ ಇಂಥ ರಾಕ್ಷಸರು ಕೊಲ್ಲೋವರೆಂದರೆ ನಿಮ್ಮಿಬ್ಬರ ಕೈಲಿ ಮಾತ್ರನೇ ಅದು ಕೊಲ್ಲೋದಕ್ಕೆ ಸಾಧ್ಯ. ಉರಿದವರೆಲ್ಲರೂ ಕೂಡ ಸಾವಿನ ಭಯದಿಂದ ಅಲ್ಲಿಗೆ ಹೋಗೋಕ್ಕೆ ನಮಗೆ ಆಗಲ್ಲ. ಅಲ್ಲಿ ಪ್ರಾಣಿಗಳು ಕೂಡ ಹೋಗೋದಕ್ಕೆ ಆಗೋದಿಲ್ಲ. ಪಕ್ಷಿಗಳು ಇಲ್ಲಿ ನಿದ್ರೆನೂ ಮಾಡೋದಿಲ್ಲ. ಅವೆಲ್ಲಿಂದ ಅಲ್ಲಿಗೆ ಹೋಗೋದೇ ಇಲ್ಲ. ಅವೆಲ್ಲವೂ ಕೂಡ ಅಲ್ಲಿ ಆ ಜಾಗವನ್ನು ಬಿಟ್ಟು ಹೊರಟೋಗ್ಬಿಟ್ಟಿವೆ. ಏನಿದ್ದರೂ ಅಲ್ಲಿಂದ ಬರುವ ಹಣ್ಣುಗಳ ವಾಸನೆ ಮಾತ್ರ ನಾವು ತಗೊಳ್ಬೇಕು ಕೃಷ್ಣ. ಮರದ ಮೇಲಿರುವ ಹಣ್ಣುಗಳಾಗಲಿ, ಕೆಳಕ್ಕೆ ಬಿದ್ದಿರುವ ಹಣ್ಣುಗಳಾಗಲಿ ನಮ್ಗೆ ಯಾರಿಗೂ ತಗೊಳ್ಳೋಕ್ಕಾಗ್ತಾ ಇಲ್ಲ. ಪ್ರೀತಿ ಕೃಷ್ಣ, ನಿನ್ಗೆ ಹೇಳಬೇಕು ಅಂದರೆ ಆ ಹಣ್ಣಿನ ಸುವಾಸನೆ ತುಂಬ ಅದ್ಭುತವಾಗಿ. ಪ್ರೀತಿಯ ಬಲರಾಮ, ನಾವೆಲ್ಲ ಹೋಗಿ ಹಣ್ಣುಗಳನ್ನ ತಿನ್ನೋಣ. ಆ ಹಣ್ಣುಗಳ ಕಂಪು ಎಲ್ಲ ಕಡೆ ಹರಡಿದೆ. ನಿನಗೂ ಬರ್ತಾ ಇರಬೇಕಲ್ಲ ಸುವಾಸನೆ ಅಂತೇಳಿ ಸ್ನೇಹಿತರು ಕೃಷ್ಣನಿಗೆ ತಿಳಿಸ್ತಾ ಇದ್ದಾರೆ. ಕೃಷ್ಣ ಮತ್ತು ಬಲರಾಮ ಆತ್ಮೀಯ ಸ್ನೇಹಿತರು ಈ ರೀತಿ ಒಂದು ರಿಕ್ವೆಸ್ಟ್ ಮಾಡಿದಾಗ, ಪ್ರಾರ್ಥನೆ ಮಾಡಿದಾಗ ಅವ್ರನ್ನ ತೃಪ್ತಿಗೊಳಿಸಬೇಕಂತ ಅವ್ರಿಗೆ ಅನಿಸುತ್ತೆ. ಯಾವಾಗ ತನ್ನ ಭಕ್ತರು ಭಗವಂತನಿಗೆ ಕೋರಿಕೆಯನ್ನು ಇಡ್ತಾರೋ ಭಗವಂತ ಅದನ್ನು ಖಂಡಿತವಾಗಿಯೂ ಈಡೇರಿಸ್ತಾನೆ. ಅವರು ಕಾಡಿನತ್ತ ಹೊರಡ್ತಾರೆ. ಅಲ್ಲೆಲ್ಲ ಕೂಡ ಸ್ನೇಹಿತರೆಲ್ಲ ಅವ್ರ ಜೊತೆ ಹೊರಡ್ತಾರೆ. ತಾಳವನ್ನು ಪ್ರವೇಶಿಸ್ತಾ ಇದ್ದಂಗೆ ಬಲರಾಮ ಆನೆಯ ಬಲವನ್ನು ಪ್ರದರ್ಶಿಸುತ್ತಾ, ಮೊದಲೇ ಬಲರಾಮ ಬಹು ಶಕ್ತಿಶಾಲಿ. ಅವನೇನು ಮಾಡ್ತಾನೆ, ಒಂದು ಕೈನಲ್ಲಿ ಸುಮ್ಮನೆ ಒಂದು ತನ್ನ ಬಲ ಜೋರ ಬಲವಾಗಿ ಗಿಡವನ್ನು ಅರಳಿಸ್ತಾಳೆ. ಅಲ್ಲಾಡಿಸೋದ ಹಣ್ಣುಗಳೆಲ್ಲ ತಪ್ಪನ ನೆಲದ ಮೇಲೆ ಬೀಳ್ತಾ ಇದ್ದಂಥ ಶಬ್ದನ ಕೇಳಿನೇ ಕತ್ತೆ ರೂಪದಲ್ಲಿದ್ದ ಧೇನುಕಾಸುರ ಏನು ಮಾಡ್ತಾನೆ, ರಭಸದಿಂದ ಅವ್ರ ಕಡೆಗೆ ಓಡ್ ಬಂದಿದ್ದಾನೆ. ಅವರ ಆಗಮನದಿಂದ ಧೇನುಕಾಸುರ ಒಂದು ಬರ್ತಾ ಇದ್ದಾನೆ ಅಂತಂದರೆ ಇಡೀ ಭೂಕಂಪವಾದಂತೆ ಮರಗಳೆಲ್ಲ ಕೂಡ ಅಲ್ಲಾಡೋಕ್ಕೆ ಶುರುವಾಗುತ್ತೆ. ರಾಕ್ಷಸ ಏನು ಮಾಡ್ತಾನೆ, ಮೊದಲು ಬಂದು ಬಲರಾಮನ ಬಳಿ ಬಂದು ಹಿಂದುಗಾಲದ ಬಲರಾಮನಿಗೆ ಎದೆಗೆ ಒದಿತಾರೆ. ಬಲರಾಮ ಮೊದಲು ಏನೂ ಮಾಡದೆ ಸುಮ್ಮನೆ ಇರ್ತಾರೆ. ರಾಕ್ಷಸ ಇನ್ನೂ ಕೋಪದಿಂದ ಒದೆಯೋಕ್ಕೆ ಪ್ರಾರಂಭ ಮಾಡ್ತಾನೆ. ಕೂಡಲೇ ಬಲರಾಮಗೆ ಏನು ಮಾಡ್ತಾರೆ, ಕೋಪ ಬರುತ್ತೋ ಒಂದು ಕೈಯಲ್ಲಿ ಆ ಧೇನುಕಾಸುರನ ಕಾಲುಗಳನ್ನ ಹಿಡ್ಕೊಂಡು ಕತ್ತೆ ಕಾಲನ್ನ ಹಿಡ್ಕೊಂಡು ಗಿರ್ಗಿರನ್ನ ತಿರುಗಿಸಿ ಮರದ ಮೇಲೆ ಎಸ್ದು ಬಿಡ್ತಾರೆ. ಆ ಬಲರಾಮನ ತಿರುಗಿಸ್ತಿದ್ದಾಗಲೇ ಆ ರಾಕ್ಷಸನ ಪ್ರಾಣ ಹೊರಟೋಗುತ್ತೆ. ಬಲರಾಮ ಹತ್ತಿರದ ಮರಗಳಲ್ಲಿ ಅತ್ಯಂತ ಎತ್ತರವಾದ ತಾಳೆಯ ಮರದ ಮೇಲ್ಭಾಗಕ್ಕೆ ರಾಕ್ಷಸನ ಎಸಿತಾನೆ. ಅದನ್ನು ನಾವು ಕಲ್ಪನೆಯನ್ನು ಮಾಡ್ಕೊಳ್ಬೋದು. ಕೈನಲ್ಲಿ ಒಂದು ಕಾಲಿನಲ್ಲಿ ಗಿರಗಿರನ್ನು ತಿರ್ಸಿ ಮೇಲಕ್ಕೆ ಎಸ್ಬಿಡ್ತಾರೆ. ರಾಕ್ಷಸನ ದೇಹ ಎಷ್ಟು ಭಾರ ಆಗಿತ್ತು ಅಂದರೆ ಆ ಮರ ಇನ್ನೊಂದು ಮರಗಳ ಮೇಲೆ ಬಿದ್ದು ಅವೆಲ್ಲವೂ ಕೂಡ ಮರ ಕೆಳಕ್ಕೆ ಉರುಳುತ್ತೆ. ಭಯಂಕರವಾದ ಒಂದು ಸುಂಟ್ರ ಗಾಳಿ ಕಾಡಿನಲ್ಲಿ ಬಂದಂತೆ ಅಲ್ಲಿ ಒಂದು ಭಾಸ ಆಗುತ್ತೆ. ಒಂದಾದ ಮೇಲಂತೆ ಎಲ್ಲ ಮರಗಳು ಉರುಳು ಹೋಗುತ್ತವೆ. ಈ ಅಸಾಧಾರಣದ ಶಕ್ತಿ ಪ್ರದರ್ಶನ ಆಶ್ಚರ್ಯಕರ ಏನಲ್ಲ, ಅದು ಆವಾಗ ಬೃಂದಾವನದಲ್ಲಿ ನಡೆಯುತ್ತಿದ್ದೇ ಆಗಿರುತ್ತೆ. ಏಕೆಂದರೆ ಬಲರಾಮನು ಅನಂತನಾಗನೆಂಬ ಹೆಸರಿನೆಂಬ ದೇವಪುರುಷ ತನ್ನ ಸಹಸ್ರಾರು ಎಡೆಗಳ ಮೇಲೆ ಎಲ್ಲ ಗ್ರಹಗಳನ್ನು ಹಿಡ್ಕೊಂಡಿರುವಂಥ ವಾಸುಕಿ. ಓಕೆ, ಇದು ಹೇಗಿತ್ತು ಅಂದರೆ ಮಾಡ್ತಾ ಇರುವಂಥ ಒಂದು ಯುದ್ಧ, ನೇಯುವ ಬಟ್ಟೆಯಲ್ಲಿ 2 ದಾರಗಳನ್ನು ಅದನ್ನು ಹಿಡಿದುಕೊಂಡಿರುವಂತೆ ಅವನು ಇಡೀ ಬ್ರಹ್ಮಾಂಡವನ್ನು ಬಗ್ಗೆ ನಮಗೆ ಆದಿಶೇಷ ಪಾಲಿಸ್ತಾ ಇದ್ದಾನೆ. ಈ ರೀತಿ ಮರಗಳ ತೆಸ್ತಂಥ ಧೇನುಕಾಸುರನ ಸ್ನೇಹಿತರು ಮತ್ತು ಸಂಗಾತಿಗಳೆಲ್ಲ ಬಲರಾಮ ಮತ್ತು ಕೃಷ್ಣರ ಬಹು ರಭಸದಿಂದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸ್ನೇಹಿತರು ಆಗಲೇ ಧೇನುಕಾಸುರ ಸತ್ತೋಗಿರ್ತಾರೆ. ಅವನ ಸ್ನೇಹಿತರು ಬಂದು ನನ್ನ ಸ್ನೇಹಿತ ಸತ್ತಲ್ಲ ಅಂತೇಳಿ ಕೃಷ್ಣ ಬಲರಾಮನ ಮೇಲೆ ಎರಗ್ತಾರೆ. ಸ್ನೇಹಿತನ ಸಾವಿಗಾಗಿ ಪ್ರತಿದಾಳಿ ಮಾಡಿ ಮುಯಿ ತೀರಿಸ್ಕೊಳ್ಬೇಕು ಅಂತ ದೃಢ ಮನಸ್ಸನ್ನು ಮಾಡ್ತಾರೆ. ಆದರೆ ಕೃಷ್ಣ ಬಲರಾಮರ ಪ್ರತಿಯೊಂದು ಕತ್ತೆ ಹಿಂಗಾಲಗಳನ್ನ ಹಿಡಿದು ಒಂದೇ ರೀತಿಯಲ್ಲಿ ಸುತ್ತಿ ಅದನ್ನೆಲ್ಲ ತಾಳೆ ಮರಗಳಲ್ಲಿ ಬಿಸಾಡಿಬಿಡ್ತಾರೆ. ಕತ್ತೆಗಳ ಹೆಣದಿಂದ ಅಲ್ಲಿ ಫುಲ್ಲು ಕಾಡನೆ ಆ ಒಂದು ತಾಳೆವನ ಕತ್ತೆಗಳ ಹೆಣಗಳ ರಾಶಿಯ ಒಂದು ಸೃಷ್ಟಿಯಾಗುತ್ತೆ. ಮರಗಳಲ್ಲಿ ಬಗೆಯ ಬಣ್ಣಗಳ ಮೋಡಗಳು ಮೂಡಿದಂತೆ ಕಾಣುತ್ತದೆ. ಅಂದರೆ ಅಲ್ಲಿ ಒಂದು ಬೆಳಕು ಬರುತ್ತೆ. ಮಹಾ ಘಟನೆಯ ವಿಷಯನ ಕೇಳಿ ಮೇಲಿನ ಲೋಕದಿಂದ ಅಧೋಲೋಕದಿಂದ ಎಲ್ಲರ ದೇವತೆಗಳು ಕೃಷ್ಣ ಮತ್ತು ಬಲರಾಮನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ, ನಗಾರಿಗಳನ್ನ ಬಾರಿಸ್ತಾರೆ, ಪ್ರಾರ್ಥನೆಯನ್ನು ನಡೆಸ್ತಾರೆ. ಈ ರೀತಿಯಾಗಿ ಧೇನುಕಾಸುರನ ಸಂಹಾರ ಆಗುತ್ತೆ. ಜನರು ಹಣ್ಣುಗಳನ್ನ ಸಂಗ್ರಹಿಸೋಕ್ಕೆ ತಾಳೆವನಕ್ಕೆ ಬರೋಕ್ಕೆ ಪ್ರಾರಂಭ ಮಾಡ್ತಾರೆ.
ಅಲ್ಲಿ ಬೆಳೀತಿದ್ದಂಥ ಸೊಂಪಾದ ಹುಲ್ಲನ್ನು ಹಸುಗಳು ಮೇಯಕ್ಕೂ ಬರುತ್ತೆ. ಈ ರೀತಿ ಕೃಷ್ಣ ಬಲರಾಮರ ದಿವ್ಯ ಕಾರ್ಯಗಳನ್ನು, ವಿಷಯಗಳನ್ನು ಮತ್ತು ಲೀಲೆಗಳನ್ನು ಕೇಳ್ತಂಥ ನಾವೆಲ್ಲರೂ ಕೂಡ ಪುಣ್ಯವನ್ನು ಗಳಿಸಬಹುದು ಅಂತ ಇಲ್ಲಿ ನಾವು ತಿಳ್ಕೊಳ್ಬಹುದು. ಹರೇ ಕೃಷ್ಣ.